ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತು ಲೆಹಂಗಾದು ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಫಸ್ಟ್ ಬ್ಲೌಸ್ ರೆಡಿ ಮಾಡೋಣ. ಅದರ ನೆಕ್ಕು ಟೋಟಲ್ ಲೆಂತ್ ಇದೆ 5 ಇದೆ ಟೋಟಲ್ಲು. ಆರ್ಮೋಲು 6, ಚೆಸ್ಟು 6.5, ಎಕ್ಸ್ಟ್ರಾ 2 ಇಂಚು ಫಾರ್ ಲೂಸಿಂಗು, ಮತ್ತು ಲೆಂತ್ ಬಂದು ಟೋಟಲ್ ಲೆಂತು 15 ತೊಗೊಂಡಿದ್ದೀನಿ. ಈಗ ಇದನ್ನು ಸ್ಟಿಚಿಂಗ್ ಮಾಡೋಣ. ಸೆಂಟ್ರ್ ಮಾರ್ಕಿಂಗ್ ಹಾಕ್ಕೊಂಡು 2 ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಸೆಂಟ್ರಿಗೆ ಇಟ್ಕೊಂಡು ನೀಟಾಗಿ ಸಿಂಗಲ್ ಫುಟ್ ಹಾಕ್ಕೊಳ್ಬೇಕೀಗ. ಸಿಂಗಲ್ ಫುಟ್ ಹಾಕ್ಕೊಂಡು ಅದು ಯಾವ ಥರ ಇದೆ, ಕಟ್ ವರ್ಕಲ್ಲಿದೆ, ಇದು ಕಟ್ ವರ್ಕ್ ಶೇಪಲ್ಲೇ ಅದೇ ಥರನೇ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಸ್ಟಿಚಿಂಗ್ ಹಾಕ್ಕೊಳ್ಳಿ. ನೀಟಾಗಿ ಆ ಪಾಯಿಂಟ್ಗಳ ಹತ್ರ ಎಲ್ಲ ನಿಲ್ಲಿಸಿ ಟರ್ನ್ ಮಾಡ್ಕೋಬೇಕು. ನೀಟಾಗಿ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡೋಣ. ಕಟ್ ಮಾಡ್ಕೊಂಡು ನೀಟಾಗಿ ಕಟ್ಸ್ಕೊಡ್ಲಿಲ್ಲ ಅಂದರೆ ಕಟ್ ವರ್ಕ್ ಹತ್ರ ನೀಟಾಗಿ ಟರ್ನಿಂಗ್ ಕಾಣಲ್ಲ, ಅದು ಸುಕ್ಲು ಕಾಣುತ್ತೆ. ನೀಟಾಗಿ ಕಟ್ಸ್ಕೊಟ್ಟು ಕೆಳಗಡೆ ಬಾಟಮು ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. 1/2 ಇಂಚ್ಗೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳಿ. ಅಲ್ಲೂ ಲೈಟಾಗಿ ಕಟ್ಸ್ಕೊಟ್ಟು ರಿವರ್ಸ್ ಮಾಡ್ಕೊಳ್ಳಿ. ರಿವರ್ಸ್ ಆದಮೇಲೆ ಈ ಥರ ಇದೆ. ಇದೇ ಥರ ಬ್ಯಾಕೂ ಅದೇ ಥರ ರೆಡಿ ಮಾಡಬೇಕು. ಬ್ಯಾಕು ಟೆಂಪಲ್ ಡಿಸೈನ್ ಇದೆ, ಬೋಟ್ ನೆಕ್ಕು ಮತ್ತು ಕೆಳಗಡೆ ಟೆಂಪಲ್ ಡಿಸೈನು ಅದು ಯಾವ ಥರ ಇದೆ ಎಂಬ್ರಾಯ್ಡ್ರಿ ಅದೇ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊಂಡು ಕಟ್ಸ್ಕೊಂಡು ರಿವರ್ಸ್ ಮಾಡ್ಕೊಳ್ಳಿ. ಆ ಶೇಪ್ ಇರತ್ತವ ನೀಟಾಗಿ ಟರ್ನಿಂಗ್ ಮಾಡ್ಕೋಬೇಕು. ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ಸ್ವಲ್ಪ ಬಟ್ಟೆ ದಪ್ಪ ಇರುತ್ತೆ. ನೀಟಾಗಿ ನಿಧಾನಕ್ಕೆ ಬಟ್ಟೆ ರಿವರ್ಸ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಇದ್ರ ಎಂಬ್ರಾಯ್ಡ್ರಿ ಡಿಸೈನ್ ಇನ್ನೂ ಯಾರು ನೋಡಿಲ್ಲ ಅದಾದರೆ ಅದರ ಎಂಬ್ರಾಯ್ಡ್ರಿ ಡಿಸೈನ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು, ಹೋಗಿ ನೋಡಿ ಎಂಬ್ರಾಯ್ಡ್ರಿ ಹೇಗೆ ಮಾಡ್ಬೋದು ಅಂತ. ಇದೇ ಥರ ಫುಲ್ಲು ಎಲ್ಲ ಕಟಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದೆಲ್ಲ ಕಟಿಂಗ್ ಮಾಡ್ಕೊಂಡು ರಿವರ್ಸ್ ಮಾಡ್ಕೊಳ್ಳಿ. ಸಿಂಗಲ್ ಫುಟ್ ತೆಗ್ದು ಇವಾಗ ನಾರ್ಮಲ್ ಪ್ರೆವಿಷರ್ ಫುಟ್ ಹಾಕ್ಕೊಂಡು ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಪಾಯಿಂಟೆಡ್ ಸ್ಟಿಚ್ಚು.
ಆವಾಗ ಲೈನಿಂಗು ಮೇಲ್ಗಡೆ ಕಾಣಲ್ಲ, ನೀಟಾಗಿ ಫಿನಿಶಿಂಗ್ ಇರುತ್ತೆ. ಈ ಥರ ಪಾಯಿಂಟೆಡ್ ಸ್ಟಿಚ್ ಹಾಕ್ಕೊಂಡು ಎಲ್ಲದಕ್ಕೂ ಅದೇ ಥರ ಪಾಯಿಂಟೆಡ್ ಸ್ಟಿಚ್ ಹಾಕ್ಕೊಳ್ಳಿ. ಬಟ್ಟೆ ನೀಟಾಗಿ ಇಟ್ಕೊಂಡು ಶೇಪ್ ಹತ್ರ ಎಲ್ಲ ನೀಟಾಗಿ ಇದು 10ರಿಂದ 14 ವರ್ಷದವ್ರಿಗೆ ಆಗುತ್ತೆ. ಇಷ್ಟ ಆದಮೇಲೆ ಎಲ್ಲ ಸುತ್ತಲೂ ಸ್ಟಿಚ್ ಹಾಕೊಂಬನ್ನಿ. ಎಲ್ಲೂ ಸುತ್ತಲೂ ಬರಬಾರ್ದು, ನೀಟಾಗಿ ನೋಡ್ಕೊಂಡು ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಫುಲ್ಲು ಸ್ಟಿಚ್ ಹಾಕೊಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಈ ಥರ ಇದೆ. ಈಗ ಬ್ಯಾಕನ್ನು ಅದೇ ಥರ ಸ್ಟಿಚಿಂಗ್ ಫುಲ್ ಕಂಪ್ಲೀಟ್ ಮಾಡೋಣ. ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿದೆ, ಸ್ಲೋ ಆದರೆ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಈಗ ಹಿಂದೆ ಬ್ಲೌಸಿಗೆ ದಾರದ ಪಟ್ಟಿ ಹಾಕೋಣ, ಡಬಲ್ ಪೀಸು. ಸೇಮು ಬ್ಲೌಸಿಗೆ ಯಾವ ಥರ ಹಾಕ್ತಿರೋ ಅದೇ ಥರ ಡಬಲ್ ಪೀಸ್ ಹಾಕಿ ಈಗ ಉಕ್ಸ್ ಪಟ್ಟಿ ಹಾಕಿ ಈಗ ಎರಡು ಶೋಲ್ಡರು ಜಾಯಿಂಟ್ ಮಾಡಿ ಫ್ರಂಟು ಬ್ಯಾಕು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕೊಳ್ಳಿ. 1/2 ಇಂಚ್ಗೆ ಸ್ಟಿಚ್ ಮಾಡ್ಕೊಂಡು ಅದನ್ನು ಡಬಲ್ ಸ್ಟಿಚ್ ಮಾಡಿ. ಫುಲ್ ಈ ಥರ ರೆಡಿ ಆಯಿತು. ಈಗ ಸ್ಲೀವ್ಗೆ ಸ್ಕರ್ಟ್ ಪಾರ್ಟ್ದು ಬಟ್ಟೆ ಕಟ್ ಮಾಡ್ಕೊಂಡು 2.5 ಇಂಚ್ ಅಗಲ ಉದ್ದ ಎಷ್ಟು ಲೆಂತ್ ಬೇಕು ನಿಮಗೆ ಎಷ್ಟು ಕಟ್ ಮಾಡ್ಕೊಳ್ಳಿ. ಅದನ್ನು ಪ್ಲೇಟ್ಸ್ ಮಾಡ್ಕೊಂಡು ಐರನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇದು ನಾರ್ಮಲ್ ಸ್ಲೀವ್ ಮಾಡೋದಕ್ಕಿಂತ ಈ ಥರ ಕ್ಯಾಪ್ ಸ್ಲೀವ್ ಅಂತಲೂ ಅನ್ಬೋದು. ಇದನ್ನು ಕಾರ್ನರ್ಸ್ ಎಲ್ಲ ನೀಟಾಗಾದಮೇಲೆ ಈಗ ನಾರ್ಮಲ್ ಸ್ಲೀವ್ ಮೇಲೆ ಸೆಂಟ್ರಿಗೆ ಮಾರ್ಕ್ ಹಾಕ್ಕೊಂಡು ಪ್ಲೇಟ್ ಇಟ್ಟಿರೋದನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಅದೇ ಥರ 2 ಸ್ಲೀವ್ಗೂ ಅಟ್ಯಾಚ್ ಮಾಡ್ಕೊಳ್ಳಿ.
ಈಗ ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಯಾವುದನ್ನು ಎಳಿಬೇಡಿ, ನಾರ್ಮಲಾಗಿ ಬಟ್ಟೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಾದಮೇಲೆ ನೋಡ್ಕೊಳ್ಳಿ ನೀಟಾಗಿದೆಯಾ ಅಂತ. ನೀಟಾಗಿ ಇದ್ಮಾದ್ಮೇಲೆ ಅದಕ್ಕೆ ಡಬಲ್ ಸ್ಟಿಚ್ ಹಾಕಿ ಅದೇ ಥರ ನೆಕ್ಸ್ಟ್ ಸ್ಲೀವ್ನು ರೆಡಿ ಮಾಡ್ಕೊಳ್ಳಿ. ರೆಡಿ ಆಯಿತು. ನೆಕ್ಸ್ಟು ಫುಲ್ ಓವರ್ಲಾಕ್ ಮಾಡ್ಕೊಳ್ಳಿ, ಕಚ್ಚಲ್ಲ. ಓವರ್ಲಾಕ್ ಆದಮೇಲೆ ಸ್ಲೀವ್ದು ಕಚ್ಚನ್ನ ಬಾಡಿ ಕಡೆ ಹಾಕ್ಕೊಂಡು ಒಂದು ಪಾಯಿಂಟೆಡ್ ಸ್ಟಿಚ್ ಹಾಕಿ. ಆವಾಗ ನಾವು ಪ್ಲೀಟೆಡ್ ಹಿಡ್ದಿರೋದು ನೀಟಾಗಿ ಕೂರುತ್ತೆ. ಇಲ್ಲ ಅಂದರೆ ಅದು ನೀಟಾಗಿ ಕೂರಲ್ಲ ಪ್ಲೀಟೆಡು. ಈ ಥರ ಬಾಡಿ ಕಡೆಗೆ ಕಚ್ಚಿಡ್ಕೊಂಡು ಸ್ಟಿಚ್ ಹಾಕೋಬೇಕು. ಈಗ ಬಾಡಿ ಫಿಟ್ಟಿಂಗ್ ಮಾಡೋಣ. ಬಾಡಿ ಫಿಟ್ಟಿಂಗಿಗೆ ಕೆಳಗಡೆಯಿಂದ ನಾನು 2.5 ಇಂಚು ಬಿಟ್ಟಿದ್ದೀನಿ. ಬಿಟ್ಟು ನೆಕ್ಸ್ಟಿಗೆ ಬಾಡಿ ಫಿಟ್ಟಿಂಗ್ದು ಹಾಕ್ಕೊಳ್ಳಿ. ಎರಡು ಕಡೆ ಅದೇ ಥರ ಮಾರ್ಕಿಂಗ್ ಮಾಡ್ಕೊಂಡು ಬಾಡಿ ಫಿಟ್ ಸ್ಟಿಚಸ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ 2ರಿಂದ 3 ಸ್ಟಿಚ್ ಹಾಕಿ ಈಗ ಅಲ್ಲಿ ಸ್ಲಿಟ್ಟಿಗೆ ನೀವು ಕುರ್ತಿಗೆ ಹೇಗೆ ಸ್ಟಿಚ್ ಮಾಡ್ತೀರಾ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಲಿಟ್ಗೆ 2 ಕಡೆ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡು ಹೋಯ್ತು. ಈಗ ಡಾಟ್ ಹಿಡೀರಿ ಹಿಂದೆಗಡೆ. ನಾಲ್ಕು ಇಂಚ್ಗೆ ಡಾಟ್ ಹಿಡಿತಾ ಇದ್ದೀನಿ. ಡಾಟ್ ಹಿಡ್ದಾದ್ಮೇಲೆ ಈ ಥರ ಬರುತ್ತೆ ಬ್ಲೌಸು. ನೋಡಿ ಸ್ಲೀವ್ ಎಲ್ಲ ಯಾವ ಥರ ಇದೆ. ಬ್ಯಾಕ್ ಡಿಸೈನ್ ಈ ಥರ ಇದೆ, ಟೆಂಪಲ್ ಡಿಸೈನು. ಈಗ ಸ್ಕರ್ಟ್ ರೆಡಿ ಮಾಡೋಣ. ಸ್ಕರ್ಟ್ಗೆ ವೆಸ್ಟ್ ರೌಂಡ್ ಎಷ್ಟಿದೆ ಅಷ್ಟಕ್ಕೆ ಫಸ್ಟು ಲೈನಿಂಗ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೋಬೇಕು. ಲೈನಿಂಗ್ ಫ್ಯಾಬ್ರಿಕ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಮೇನ್ ಫ್ಯಾಬ್ರಿಕ್ನ ನಿಮ್ಮ ಹತ್ರ ಎಷ್ಟಿದೆ ಫ್ಯಾಬ್ರಿಕ್ಕು ಅದರಲ್ಲಿ ಹಾಫ್ ಮಾಡ್ಕೊಂಡು ಲೈನಿಂಗ್ ಬಟ್ಟೆಗೆ ಕುಟ್ಕೊಳ್ತಾ ಹೋಗಿ ನೆರಿಗೆನ. ನಿಮ್ಮದು ಮೇನ್ ಫ್ಯಾಬ್ರಿಕ್ ಜಾಸ್ತಿ ಇದೆ ಅಂದರೆ ನೆರಿಗೆ ದೊಡ್ಡದಾಗಿ ಹತ್ರಕ್ಕೆ ಕೊಟ್ಕೊಂಡು ಹೋಗ್ಬೋದು, ಚೆನ್ನಾಗಿ ಕಾಣುತ್ತೆ. ಮೇನ್ ಫ್ಯಾಬ್ರಿಕ್ ಕಮ್ಮಿ ಇತ್ತು ಅಂದರೆ
ನೆರಿಗೆ ದೂರ ದೂರ ಕೊಟ್ಕೊಂಡು ಹೋಗ್ಬೋದು. ಆ ಥರ ನಿಮ್ಮ ಮೇಯ್ನ್ ಫ್ಯಾಬ್ರಿಕ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡು. ನಾನು ಮೇಯ್ನ್ ಫ್ಯಾಬ್ರಿಕ್ ಮಾತ್ರ ನೆರಿಗೆ ಹಿಡಿತಾ ಇದ್ದೀನಿ, ಲೈನಿಂಗ್ ಬಟ್ಟೆ ನೆರಿಗೆ ಹಿಡಿತಾ ಇಲ್ಲ. ಆ ಥರ ಲೈನಿಂಗ್ ಎಷ್ಟಿದೆಯೋ ಅಷ್ಟಕ್ಕೆ ಇಟ್ಕೋಬೇಕು. ಈಗ ನೆಕ್ಸ್ಟ್ಗೆ ಅದೇ ಥರ ಮೇಲ್ಗಡೆ ನೆರಿಗೆ ಹಿಡ್ದಿರೋ ಥರನೇ ಸೆಂಟ್ರಿಗೊಂದು ನೆರಿಗೆ ಹಿಡ್ಕೊತಾ ಬನ್ನಿ. ಆ ಥರ ಸ್ಟಿಚ್ ಹಾಕ್ಕೊಂಡ್ರೆ ನಮ್ಗೆ ಐರನಿಂಗಿಗೆ ಸುಲಭ ಆಗುತ್ತೆ. ನಾನು ಫುಲ್ ಲೆಂತು 38 ಇದೆ, ಉದ್ದ ಇದೆ. ಹಾಗಾಗಿ ನಾನು 4 ಅಥವಾ ಈ ಥರ ಸ್ಟಿಚಸ್ ಹಾಕ್ಕೊಂಡೆ. ಬರೀ ಮೇನ್ ಫ್ಯಾಬ್ರಿಕ್ ಮಾತ್ರ ನಾನು ಸ್ಟಿಚಸ್ ಹಾಕ್ತಾಯಿದ್ದೀನಿ, ಲೈನಿಂಗಿಗೆ ಹಾಕ್ತಾಯಿಲ್ಲ ಕೆಳಗಡೆ. ಇದು ಲಾಂಗ್ ಸ್ಟಿಚ್ ಹಾಕ್ಕೊಳ್ಳಿ. ಐರನಿಂಗ್ ಆದಮೇಲೆ ಈ ಸ್ಟಿಚಸ್ ಎಲ್ಲ ರಿಮೂವ್ ಮಾಡ್ಕೋಬೇಕು. ಫುಲ್ಲು ಲಾಂಗ್ ಸ್ಟಿಚ್ ಹಾಕ್ಕೊಂಡಾಗ ಬಟ್ಟೆ ಏನು ಡ್ಯಾಮೇಜ್ ಆಗೋಲ್ಲ. ಇದು ಮೇಯ್ನ್ ಏನು ಅಂದರೆ ಐರನಿಂಗಿಗೆ ತುಂಬ ಸುಲಭ ಆಗುತ್ತೆ, ನೀಟಾಗಿ ಕಾಣುತ್ತೆ ಐರನಿಂಗ್ ಮಾಡಿದಾಗ. ಈಗ ಲಾಸ್ಟ್ಗೆ ಕೊನೆಯಲ್ಲಿ ಹಿಡಿತಾ ಇದ್ದೀನಿ. ಮೇಲ್ಗಡೆಯಿಂದ ಯಾವ ಥರ ಇದೆ ನೆರಿಗೆ ಅದಕ್ಕೆ ನೆರಿಗೆ ನೀಟಾಗಿ ಹಿಡ್ಕೊತಾ ಸ್ಟಿಚಸ್ ಮಾಡ್ಕೊಂಡು ಬರಬೇಕು. ನೋಡಿ ಸ್ಟಿಚ್ ಆಯಿತು, ಐರನಿಂಗ್ ಮಾಡಿದ್ದೀನಿ. ಈ ಥರ ನೀಟಾಗಿ ಐರನಿಂಗ್ ಆಗುತ್ತೆ. ಎರಡೇನು ಅದೇ ಥರ ಸ್ಟಿಚ್ ಹಾಕಿದ್ದೀನಿ, ಐರನಿಂಗ್ ಮಾಡಿದ್ದೀನಿ. ಈಗ ಇದನ್ನು ಸೊಂಟದ ಬೆಲ್ಟು ಸ್ಕರ್ಟ್ಗೆ ಬೆಲ್ಟ್ಗೆ ರೆಡಿ ಮಾಡೋಣ. ಅದಕ್ಕೆ ಫ್ಯಾಬ್ರಿಕ್ಕು 4 ಇಂಚ್ ತೊಗೊಂಡಿದ್ದೀನಿ. ನಿಮಗೆ ಅಗಲ ಎಷ್ಟು ಅಗಲ ಬೇಕೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ಕರ್ಟು 2 ಇದೆಯಲ್ಲ ಸಪ್ರೇಟು, ಅದನ್ನೀಗ ಒಂದು ಸೈಡು ಜಾಯಿನ್ ಮಾಡ್ಕೊಳ್ಳೋಣ. ಆ ಥರ 2 ಹಿಡ್ಕೊಂಡು ಒಂದು ಸೈಡು ಸ್ವಲ್ಪ ದೂರ ಲೈನಿಂಗು ಮೇನ್ ಫ್ಯಾಬ್ರಿಕ್ 4 ಹಿಡ್ಕೊಂಡು ನೆಕ್ಸ್ಟ್ಗೆ ಬರೀ ಮೇನ್ ಫ್ಯಾಬ್ರಿಕ್ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ 1/2 ಇಂಚ್ಗೆ. ನೀಟಾಗಿ ಸ್ಟಿಚ್ ಆಗುತ್ತೆ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಲೈನಿಂಗಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಬೇಡ, ಬರೀ ಲೈನಿಂಗಿಗೆ ಸಪ್ರೇಟು. ಲೈನಿಂಗಿಗೂ ಅಷ್ಟೇ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇಷ್ಟಾದಮೇಲೆ ಸ್ಕರ್ಟು ವೇಸ್ಟು ಎಷ್ಟಿದೆ ಅಂತ ನೋಡಿ. ಸ್ಕರ್ಟ್ ಇನ್ನೊಂದು ಸೈಡ್ ಇದೆಯಲ್ಲ ಅದಕ್ಕೆ ಒಂದು 5 ಇಂಚಷ್ಟು ಕೆಳಗಡೆಗೆ ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕಚ್ ಕಾಣ್ದಂಗೆ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಫೋಲ್ಡಿಂಗ್ ಆದಮೇಲೆ ಈಗ ಬೆಲ್ಟ್ನ ಅಟ್ಯಾಚ್ ಮಾಡೋಣ. ಫಸ್ಟ್ ಬೆಲ್ಟ್ನ ಉಲ್ಟಾ ಇಟ್ಕೊಳ್ಳೋಣ. ಲೈನಿಂಗ್ ಬಟ್ಟೆ ಮೇಲೆ ಬರೋ ಥರ ಇಟ್ಕೋಬೇಕು.
ಎಡ್ಜಲ್ಲಿ ಬೆಲ್ಟ್ ಎಡ್ಜ್ನ ಫಸ್ಟು ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ, ಕಚ್ಕಾಣ್ದಂಗೆ ಸ್ಟಿಚ್ ಮಾಡ್ಕೊಂಡು ಇವಾಗ ಅಟ್ಯಾಚ್ ಮಾಡ್ಕೊಂಬನ್ನಿ. 1/2 ಇಂಚ್ ಸಿಮ್ ಅಲವೆನ್ಸಸ್ಗೆ ಸ್ಟಿಚ್ ಮಾಡ್ಕೊಂಬನ್ನಿ. ಫುಲ್ಲು ಸ್ಟಿಚ್ ಮಾಡಿ ಎಡ್ಜ್ಗೆ ಇದು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟು ನಿಮಗೆ ಬೆಲ್ಟ್ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಮಡ್ಚ್ಕೊಂಡು ಈಗ ಫ್ರಂಟಿಂದ ನೀಟಾಗಿ ಮೇಲ್ಗಡೆ ಸ್ಟಿಚ್ ಹಾಕೊಂಬನ್ನಿ. ಸ್ಟಿಚ್ ಆದಮೇಲೆ ಇನ್ನೊಂದು ಸೈಡಿಗೆ ಓಪನ್ ಇರುತ್ತಲ್ಲ ಅದನ್ನು ಜಾಯಿನ್ ಮಾಡ್ಕೊಂಡು ಹೋಗಿ ಸ್ಕರ್ಟ್ನ ಫುಲ್ಲು ನೀಟಾಗಿ ಜಾಯಿನ್ ಮಾಡ್ಕೊಂಡು ಹೋಗಿ ಸ್ವಲ್ಪ ದೂರ 4 ಫ್ಯಾಬ್ರಿಕ್ಕು ಇಟ್ಕೊಂಡು ಜಾಯಿನ್ ಮಾಡಿ. ಅದಾದಮೇಲೆ ಮೇನ್ ಫ್ಯಾಬ್ರಿಕ್ಕು ಫಸ್ಟ್ ಜಾಯಿನ್ ಮಾಡ್ಕೊಳ್ಳಿ, ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟು ಲೈನಿಂಗಿಗೆ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗು ಅಷ್ಟೇ ಡಬಲ್ ಸ್ಟಿಚ್ಚು. ಫುಲ್ ರೆಡಿ ಆದಮೇಲೆ ಈಗ ದಾರ ರೆಡಿ ಮಾಡ್ಕೊಳ್ಳೋಣ. ದಾರಕ್ಕೆ ಲೆಂತ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊಂಡು 1/2 ಇಂಚು ಸಿಮ್ ಅಲವೆನ್ಸಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ 1/2 ಇಂಚ್ಗೆ. ಈಗ ಅದನ್ನು ರಿವರ್ಸ್ ಮಾಡ್ಕೊಳ್ಳಿ. ರಿವರ್ಸ್ ಮಾಡ್ಕೊಂಡು ಅದಕ್ಕೆ ಲಟ್ಕನ್ ಹಾಕ್ತಾಯಿದ್ದೀನಿ. ನೋಡಿ ಫೈನಲಿ ಈ ಥರ ರೆಡಿಯಾಗಿದೆ. ನೋಡಿ ಐರನಿಂಗ್ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ ನೀಟಾಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.